ಹೋಗ್ಬಿಡೋಣ. ಇದಕ್ಕೆ ಒಂದು ವೈರ್ಲೆಸ್ ಆಡಿಯೋ ಬಂತು. ಕೇಳಿಸ್ಕೊಂಡ್ರೆ ಗೊತ್ತಾಗ್ತಿತ್ತು ಅದು ವೈರ್ಲೆಸ್ನಲ್ಲಿ ಮಾತಾಡಿರೋದು ಅಂತ. ಏನಂತ, ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ನಿಮ್ಮ ಸ್ಟೇಷನ್ಗಳಲ್ಲಿ ಏನಾದರೂ ಕೇಸ್ಗಳಿದ್ದರೆ ಅದು ಏನು ಕೇಸು, ಸ್ಟೇಟಸ್ ಏನಿದೆ, ಯಾವ ಹಂತದಲ್ಲಿದೆ, ಎಲ್ಲದರದ್ದು ವಿವರಗಳನ್ನು ಬರೆದು ಕಳಿಸಿ ಅಂತ ವೈರ್ಲೆಸ್ ಆಡಿಯೋ. ಅದಾದ ಮೇಲೆ ಅದಕ್ಕೆ ಸಂಬಂಧಿಸಿದ ಆದೇಶದ ಕಾಪಿನೇ ಸಿಕ್ತು. ಆದೇಶ ಕೊಟ್ಟವರು ಯಾರು? ಪೊಲೀಸ್ ಠಾಣೆಗಳಿಗೆ ಸ್ವತಃ ಪೊಲೀಸ್ ಮಹಾನಿರ್ದೇಶಕರು. ಪೊಲೀಸ್ ಮಹಾನಿರ್ದೇಶಕರಿಗೆ ಅಧಿಕಾರ ಇದೆ, ಏನಾದರೂ ಡೇಟಾ ಕೇಳ್ಬೋದು ಅವರು. ಬಟ್ ಪೊಲೀಸ್ ಮಹಾನಿರ್ದೇಶಕರಿಗೆ ತಮಗೆ ಅನ್ನಿಸ್ಬಿಡ್ತಾ, ಸಲೀಂ ಅವ್ರು ಬಂದಿಯಾರಲ್ಲ ಅವ್ರಿಗೆ ಅನ್ನಿಸ್ಬಿಡ್ತಾ ಏನೇನಿದೆ ನೋಡೋಣ ಚಕ್ರವರ್ತಿ ಸೂಲಿಬೆಲೆ. ಇಲ್ಲ, ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಕೇಳಿದೆ ಅವ್ರಿಗೆ, ಚಕ್ರವರ್ತಿ ಸೂಲಿಬೆಲೆ ಅವ್ರ ಮೇಲೆ ಏನೇನು ಕೇಸ್ ಇದ್ದಾವೆ ಅಂತ. ಅಲ್ಪಸಂಖ್ಯಾತರ ಆಯೋಗ ಇದನ್ನು ಕೇಳುತ್ತಾ. ಸೂಲಿಬೆಲೆ ಅವ್ರದ್ದು ಒಂದು ರಿಯಾಕ್ಷನ್ ಇದೆ, ಕ್ವಿಕ್ಕಾಗಿ ನೋಡ್ಕೊಂಬಿಡಿ. ಕಾಂಗ್ರೆಸ್ನ ಈ ಚಾಳಿ ನಂಗೆ ಹೊಸ್ತೇನೋ ಅನ್ಸೋದಿಲ್ಲ. ಇನ್ನಿರೋದವ್ರಿಗೆ ಒಂದೇ ಒಂದು ಮಾರ್ಗ, ಚಕ್ರವರ್ತಿ ಸೂಲಿಬೆಲೆ ಬಾಯಿ ಮುಚ್ಚಿಸಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಮುಚ್ಚಿಸಬೇಕು ಅಂತ. ಇದು ಮೊದಲನೇದೇನಲ್ಲ. ಗೂಂಡಾ ಆಕ್ಟ್ ಇನ್ವೋಕ್ ಮಾಡಬೇಕು ಅಂತ ಇರ್ಬೋದು. ಚಕ್ರವರ್ತಿನ ರೌಡಿ ಶೀಟರ್ ಅಂತ, ನೀವು ಸುಹಾಸನ್ ರೌಡಿ ಶೀಟರ್ ಅಂತ ಕರೆದಿಲ್ವಾ? ಹಿಂದುತ್ವದ ಮಾತನಾಡದವ್ರನ್ನ ನೀವು ರೌಡಿ ಅಂತ ಕರೆಯೋದು ಇದೇನು ಕರ್ನಾಟಕಕ್ಕೆ ಹೊಸ್ತೇನಲ್ಲ, ಹಂಗ್ ಮಾಡ್ಬೋದು. ಅಥವಾ ನೀವು ಗಡಿಪಾರು ಆಜ್ಞೆಯನ್ನ ತರುವಂತ ಪ್ರಯತ್ನ ಮಾಡಬಹುದು. ಅದರಿಂದ ನೀವು ಬಾಯನ್ನು ಮುಚ್ಚಿಸ್ಲಿಕ್ಕೆ ಸಾಧ್ಯವಿಲ್ಲ, ನಮ್ಮನ್ನ ಶಾಂತ ಮಾಡಲಿಕ್ಕೆ ಸಾಧ್ಯವಿಲ್ಲ. ತುಷ್ಟೀಕರಣದ ರಾಜಕಾರಣ ಏನ್ ಕಾಂಗ್ರೆಸ್ ನಡೆಸ್ಕೊಂಡು ಬಂದಿದೆ ಸಿದ್ದರಾಮಯ್ಯ ಬಂದಾಗ್ಲಿಂದಲೂ ಕೂಡ. ನಾನು ಈ ಮಾತನ್ನು ಹೇಳಿದ್ರೆ ಇನ್ನೊಂದು ಸುಮೋಟೋ ಕೇಸನ್ನ ಶಿವಮೊಗ್ಗದ ಪೊಲೀಸರು ತೆಗೆದುಕೊಂಡ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಸಿದ್ದರಾಮಯ್ಯ ಸಮಯ ಕಡಿಮೆ ಇದೆ, ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.